ಎಲ್ರಿಗೂ ನಮಸ್ಕಾರ. ಒಂದ್ ಪ್ರಶ್ನೆ ಕೇಳ್ತೀನಿ. 300 ಕೋಟಿ ರೂಪಾಯಿಗಳ ಒಪ್ಪಂದವನ್ನ ಯಾರಾದ್ರೂ ತಿರಸ್ಕರಿಸ್ತಾರಾ? ಸಾಮಾನ್ಯವಾಗಿ ಉತ್ತರ ಇಲ್ಲ. ಆದರೆ ವಿರಾಟ್ ಕೊಹ್ಲಿ ಹೌದು ಅಂತ ಹೇಳಿದ್ರು. ಇದು ಕೇವಲ ಹಣದ ಕಥೆಯಲ್ಲ, ಇದು ಒಂದು ದೊಡ್ಡ ನಿರ್ಧಾರದ ಕತೆ. ಇಂದು ನಾವು ತಿಳ್ಕೊಳ್ಳೋದು 18 ಶೂಗಳು ಹೇಗೆ 1.5 ಲಕ್ಷ ಜೋಡಿ ಮಾರಾಟ ಆಯ್ತು, ಅದರ ಬೆಲೆ ಎಷ್ಟು, ಅದರ ಮೂಲಕ ಎಷ್ಟು ಹಣ ಬಂದಿರ್ಬೋದು, ವಿರಾಟ್ ಕೊಹ್ಲಿ ಯಾಕೆ 300 ಕೋಟಿ ರೂಪಾಯಿ ಪ್ಯೂಮಾ ಆಫರ್ ಅನ್ನ ತಿರಸ್ಕರಿಸಿದ್ರು ಮತ್ತು ಅವರು ಯಾರ ಜೊತೆ ಸೇರಿ ಈ ಬ್ರ್ಯಾಂಡ್ ನಿರ್ಮಿಸಿದ್ರು. ಮೊದಲು 18 ಬಗ್ಗೆ ತಿಳ್ಕೊಳ್ಳೋಣ. 18 ಅನ್ನೋ ಹೆಸರು ವಿರಾಟ್ ಕೊಹ್ಲಿಯ ಜರ್ಸಿ ಸಂಖ್ಯೆ 18 ಇಂದ ಬಂದಿದೆ. ಇದು ಕೇವಲ ಒಂದು ಬ್ರ್ಯಾಂಡ್ ಅಲ್ಲ, ಇದು ಅವರ ವ್ಯಕ್ತಿತ್ವದ ಪ್ರತಿಬಿಂಬ. 18 ಶೂಗಳು ಮಾರುಕಟ್ಟೆಗೆ ಬಂದಾಗ ಜನರಿಂದ ಭರ್ಜರಿ ಪ್ರತಿಕ್ರಿಯೆ ಸಿಕ್ಕಿತು. ಕೆಲವು ವರದಿಗಳ ಪ್ರಕಾರ ಸುಮಾರು 1.5 ಲಕ್ಷ ಜೋಡಿ ಶೂಗಳು ಕಡಿಮೆ ಸಮಯದಲ್ಲಿ ಮಾರಾಟವಾದವು. ಈಗ ಒಂದು ಲೆಕ್ಕ ಹಾಕೋಣ. ಒಂದು ಜೋಡಿ ಶೂಗಳ ಸರಾಸರಿ ಬೆಲೆ 5,000 ರೂಪಾಯಿ ಅಂತ ತೆಗೆದುಕೊಂಡ್ರೆ 1.5 ಲಕ್ಷ ಗುಣ 5,000 ರೂಪಾಯಿ ಸಮಾನ 75 ಕೋಟಿ ರೂಪಾಯಿ ಅಂದ್ರೆ ಕೇವಲ ಮಾರಾಟ ಮೌಲ್ಯವೇ ಸುಮಾರು 75 ಕೋಟಿ ರೂಪಾಯಿ ಇರ್ಬೋದು. ಆದ್ರೆ ಒಂದು ಮುಖ್ಯ ವಿಷಯ, ಇದು ಲಾಭ ಅಲ್ಲ, ಇದು ಕೇವಲ ಮಾರಾಟದ ಒಟ್ಟು ಮೌಲ್ಯ. ಇದರಲ್ಲಿ ಉತ್ಪಾದನೆ ಖರ್ಚು, ಮಾರ್ಕೆಟಿಂಗ್, ವಿತರಣೆ, ರಿಟೇಲ್ ಮಾರ್ಜಿನ್ ಇವೆಲ್ಲ ಕಡಿತ ಮಾಡಿದ್ಮೇಲೆ ಮಾತ್ರ ಲಾಭ ಬರುತ್ತದೆ. ಈಗ ಮುಖ್ಯ ಪ್ರಶ್ನೆ, 300 ಕೋಟಿ ರೂಪಾಯಿ ಆಫರ್ ಯಾಕೆ ತಿರಸ್ಕರಿಸಿದ್ರು? 2017ರಲ್ಲಿ ಅಭಿಷೇಕ್ ಗಂಗೂಲಿ ಅವರು ಪ್ಯೂಮಾ ಇಂಡಿಯಾದ ಮುಖ್ಯಸ್ಥರಾಗಿದ್ದಾಗ ವಿರಾಟ್ ಕೊಹ್ಲಿಯನ್ನು ಪ್ಯೂಮಾಗೆ ಕರೆತಂದರು. ಆ ಸಮಯದಲ್ಲಿ ಸುಮಾರು 110 ಕೋಟಿ ರೂಪಾಯಿಗಳ ಒಪ್ಪಂದ ನಡೆಯಿತು. 18 ಬ್ರ್ಯಾಂಡ್ ಕೂಡ ಅದೇ ಸಮಯದಲ್ಲಿ ಆರಂಭವಾಯಿತು. ವರ್ಷಗಳ ಕಾಲ ಕೊಹ್ಲಿ ಮತ್ತು ಅಭಿಷೇಕ್ ಗಂಗೂಲಿ ಒಟ್ಟಿಗೆ ಕೆಲಸ ಮಾಡಿದರು. ಬ್ರ್ಯಾಂಡ್ ಹೇಗೆ ಬೆಳೆಯಬೇಕು, ಮಾರ್ಕೆಟ್ ಹೇಗೆ ಹಿಡಿಯಬೇಕು, ಎಲ್ಲದರಲ್ಲೂ ಇಬ್ಬರಿಗೂ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಬೆಳೆದಿತ್ತು. ನಂತರ ಏನಾಯಿತು ಗೊತ್ತಾ? ಅಭಿಷೇಕ್ ಗಂಗೂಲಿ ಪ್ಯೂಮಾವನ್ನು ಬಿಟ್ಟು ಹೊರಬಂದರು ಮತ್ತು ಹೊಸ ಕಂಪನಿ ಆರಂಭಿಸಿದ್ರು, ಅಜಿಲಿಟಾಸ್ ಸ್ಪೋರ್ಟ್ಸ್. ಇದೇ ಸಮಯದಲ್ಲಿ ಪ್ಯೂಮಾ ಕೊಹ್ಲಿಗೆ ಹೊಸ ಆಫರ್ ಕೊಟ್ಟಿತ್ತು, ಸುಮಾರು 300 ಕೋಟಿ ರೂಪಾಯಿಗಳ ಒಪ್ಪಂದ. ಯಾರಾದ್ರೂ ಇದ್ದರೆ ತಕ್ಷಣ ಒಪ್ಪಿಕೊಳ್ಳುತ್ತಿದ್ದರು. ಆದರೆ ಕೊಹ್ಲಿ ಬೇರೆ ರೀತಿಯಲ್ಲಿ ಯೋಚಿಸಿದ್ರು. ನಾನು ಕೇವಲ ಬ್ರ್ಯಾಂಡ್ ಮುಖವಾಗಿರ್ಬೇಕಾ ಅಥವಾ ನನ್ನದೇ ಬ್ರ್ಯಾಂಡ್ ನಿರ್ಮಿಸಬೇಕಾ? ಅವರು ಎರಡನೇ ಆಯ್ಕೆಯನ್ನು ಆರಿಸಿದ್ರು. ಅವರು ಅಜಿಲಿಟಾಸ್ ಜೊತೆ ಸೇರಿದ್ರು ಮತ್ತು ಸುಮಾರು 40 ಕೋಟಿ ರೂಪಾಯಿ ಹೂಡಿಕೆ ಮಾಡಿದ್ರು. ಅಂದ್ರೆ ಅವರು ಸಂಬಳ ಪಡೆಯುವುದನ್ನು ಬಿಟ್ಟು ಸ್ವಂತ ಬ್ರ್ಯಾಂಡ್ ನಿರ್ಮಿಸುವ ದಾರಿಯನ್ನು ಆಯ್ಕೆ ಮಾಡಿಕೊಂಡ್ರು. ಇದು ತುಂಬಾ ದೊಡ್ಡ ನಿರ್ಧಾರ. ಇದು ಏನ್ ತೋರಿಸ್ತದೆ ಗೊತ್ತಾ? ಶಾರ್ಟ್ ಟರ್ಮ್ ಮನಿ ಬಿಟ್ಟು ಲಾಂಗ್ ಟರ್ಮ್ ವ್ಯಾಲ್ಯೂ ಮೇಲೆ ಫೋಕಸ್ ಮಾಡೋದು. ಇಂದು 18 ಕೇವಲ ಭಾರತದಲ್ಲಷ್ಟೇ ಅಲ್ಲ, ಜಾಗತಿಕ ಮಟ್ಟಕ್ಕೆ ಹೋಗುವ ಪ್ರಯತ್ನದಲ್ಲಿದೆ. ಹಾಗಾದ್ರೆ ವಿರಾಟ್ ಕೊಹ್ಲಿ 300 ಕೋಟಿ ಕಳೆದುಕೊಂಡ್ರಾ ಅಥವಾ ಭವಿಷ್ಯದಲ್ಲಿ 1,000 ಕೋಟಿ ಗಳಿಸುವ ಅವಕಾಶ ತೆಗೆದುಕೊಂಡ್ರಾ? ಅದಕ್ಕೆ ಉತ್ತರ ಇನ್ನೂ ಬರಬೇಕಿದೆ. ಆದ್ರೆ ಒಂದು ವಿಷಯ ಖಚಿತ, ಅವರು ಕೇವಲ ಕ್ರಿಕೆಟಿಗ ಅಲ್ಲ, ಒಬ್ಬ ಚತುರ ವ್ಯವಹಾರಿಯೂ ಹೌದು. ಇಂತಹ ಆಸಕ್ತಿದಾಯಕ ವ್ಯವಹಾರ ಮತ್ತು ಯಶೋಗಾಥೆಗಳಿಗಾಗಿ ನಮ್ಮ ವಾಹಿನಿಯನ್ನು ಚಂದಾದಾರರಾಗಿ